14ನೇ ನೋಡ್ತೇನೆ. ಏನಪ್ಪ ಇದು ಅಂತಂದ್ರೆ 14, ನಾಬಾನ ನಾಬಾಲನ ಸೇವಕರಲ್ಲೊಬ್ಬನು ಅವನ ಹೆಂಡತಿಯಾದ ಅಬೀಗೈಲಳಿಗೆ, ಅರಣ್ಯದಲ್ಲಿರುವ ದಾವೀದನು ನಮ್ಮ ದಣಿಯ ಕ್ಷೇಮ ವಿಚಾರಕ್ಕಾಗಿ ದೂತರನ್ನು ಕಳುಹಿಸಲು ದಣಿ ಬಂದವರ ಮೇಲೆ ಬಿದ್ದು ಬೈದನು. ಆ ಜನರು ನಮಗೆ ಬಹಳ ಉಪಕಾರ ಮಾಡಿದವರು. ನಾವು ಅವರೊಡನೆ ಅಡವಿಯಲ್ಲಿದ್ದ ಕಾಲವೆಲ್ಲ ಏನೂ ತೊಂದರೆ ಪಡಲಿಲ್ಲ, ನಷ್ಟ ಹೊಂದಲಿಲ್ಲ. ನಾವು ಕುರಿಗಳನ್ನು ಮೇಯಿಸುವವರಾಗಿ ಅವರೊಡನೆ ಇದ್ದಾಗ ಅವರು ಹಗಲಿರುಳು ನಮಗೆ ಕಾವಲು ಗೋಡೆಯಂತಿದ್ದರು. ಈಗ ಮಾಡಬೇಕಾದದ್ದನ್ನು ನೀನೇ ಆಲೋಚಿಸಿ ಗೊತ್ತು ಮಾಡು. ನಮ್ಮ ಯಜಮಾನನಿಗೂ ಅವನ ಕುಟುಂಬದವರೆಲ್ಲರಿಗೂ ಕೇಡು ಹತ್ತಿರವಾಗಿದೆ. ಮೂರ್ಖನಾದ ಅವನೊಡನೆ ಮಾತಾಡುವುದು ಅಸಾಧ್ಯ ಎಂದು ಹೇಳಿದನು. ಇದು ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾಬಾಲ್ನ ಒಬ್ಬ ಸೇವಕರಲ್ಲಿ ಒಬ್ಬನು ನಾಬಾಲ್ನ ಹೆಂಡತಿಯಾದ ಅಬಿಗೈಲಳಿಗೆ ಹೇಳ್ತಾ ಇರುವಂತ ಮಾತು. ಸೇವಕನು ಹೇಳುವ ಮಾತು ಯಾವ ಸಂದರ್ಭ ಇದು ಅಂತಂದ್ರೆ, ಈ ಅರಣ್ಯದಲ್ಲಿ ನಾಬಾಲ್ನು ಕುರಿಯ ಉಣ್ಣೆಯನ್ನ ಕತ್ತರಿಸಲಿಕ್ಕೆ ತಯಾರಿ ಮಾಡಿಸ್ಕೊಂಡಿದ್ದಾನೆ. ಅವನು ತುಂಬಾ ಶ್ರೀಮಂತ. ಅವನಲ್ಲಿ ಸಾವಿರಾರು ಕುರಿಗಳಿರ್ತವೆ, ಮೇಕೆಗಳಿರ್ತವೆ. ಇಂತಹ ದೊಡ್ಡ ಶ್ರೀಮಂತ ಅವುಗಳ ಉಂಡಿಯನ್ನು ಕತ್ತರಿಸಲಿಕ್ಕೆ ಒಂದು ಔತಣ ಕೂಟವನ್ನ ಮಾಡಿದ್ದಾನೆ. ಔತಣ ಕೂಟಕ್ಕೆ ಬೇಕಾದ ಎಲ್ಲಾ ಒಂದು ಸಿದ್ಧತೆಗಳು ಅಂದ್ರೆ ಇವರಿಗೆ ಆಹಾರವನ್ನು ಸಿದ್ಧಪಡಿಸಿ ಎಲ್ಲವನ್ನ ತಗೊಂಡು ಇದಕ್ಕೆ ತಗೊಂಡು ಬಂದಿರ್ತಾರೆ. ಎಲ್ಲ ಅವ್ರಿಗೆ ಏನೇನ್ ಬೇಕು ಅದೆಲ್ಲವನ್ನ ಸಿದ್ಧಪಡಿಸ್ಲಿಕ್ಕೆ ಆಹಾರ ಪಾನಗಳನ್ನ ಎಲ್ಲಿಂದಲೋ ಇದನ್ನೆಲ್ಲ ತಗೊಂಡು ಬಂದಿರ್ತಾನೆ. ಆವಾಗ ಏನು ಮಾಡ್ತಾನೆ, ಇಲ್ಲಿ ಕಾಡಲ್ಲಿ ದಾವೀದನು ತಾನು ಸೌಲನ ಒಂದು ಇದಕ್ಕೋಸ್ಕರ ವಿರೋಧವನ್ನ ಕಟ್ಕೊಂಡು ಸೌಲನು ಆತನನ್ನ ಹಿಡಿದು ಕೊಲ್ಲಬೇಕು ಅಂತ ಇರುವಾಗ ಅವನು ಅರಣ್ಯದಲ್ಲಿ ತಪ್ಪಿಕೊಂಡು ಅನೇಕರ ಸೈನಿಕರ ಜೊತೆ ಅವನು ಇರುವಾಗ ಅವನಿಗೆ ಆಹಾರಕ್ಕೆ ಕೊರತೆ ಬೀಳ್ತದೆ. ಆಹಾರಕ್ಕೆ ಕೊರತೆ ಬಿದ್ದಾಗ ಈ ದಾವೀದನು ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಕರ್ಮೆನಲ್ಲಿರುವ ನಮ್ಮ ಸಂಬಂಧಿಕನಾದ ನಾಬಾಲ್ನ ಬಳಿಗೆ ಹೋಗಿ ಅವನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವನಿಗೆ, ನನ್ನ ಹೆಸರಿನಲ್ಲಿ ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ, ನಿನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವ ಕೆಲಸವನ್ನು ನಡೆಯುತ್ತದೆಂಬ ವರ್ತಮಾನವನ್ನು ಕೇಳಿದ್ದೇನೆ. ನಿನ್ನ ಕುರುಬರು ನಮ್ಮೊಡನೆ ಕರ್ಮನಲ್ಲಿದ್ದ ಕಾಲವೆಲ್ಲ ನಾವು ಅವರನ್ನು ತೊಂದರೆ ಪಡಿಸಲಿಲ್ಲ, ಅವರಿಗೆ ಏನೂ ನಷ್ಟವಾಗಲಿಲ್ಲ. ನಿನ್ನ ಆಳುಗಳನ್ನು ಕೇಳು, ಅವರೇ ಹೇಳುವರು. ಹೀಗಿರುವುದರಿಂದ ಶುಭ ಕಾಲದಲ್ಲಿ ನಿನ್ನ ಬಳಿಗೆ ಬಂದಿರುವ ನನ್ನ ಸೇವಕರಿಗೆ ನಿನ್ನ ದೃಷ್ಟಿಯಲ್ಲಿ ದಯೆ ದೊರಕಲಿ. ಕೃಪೆ ಮಾಡಿ ನಿನ್ನ ಸೇವಕರಿಗೂ ಮಗನಾದ ದಾವೀದನು ನಿನಗಿರುವುದರಲ್ಲಿ ಕೊಡು ಎಂದು ಹೇಳಿರಿ ಎಂದು ಕೇಳಿದನು. ಎಷ್ಟು ನಯವಾದ ರೀತಿಯಲ್ಲಿ ಅವನಿಗೆ ಹೇಳಿ ಕಳಿಸಿದ ನೋಡ್ರಿ. ತನಗೆ ಬೇಕಾದದನ್ನ ಬಡ್ಕೊಳ್ಳಿಕ್ಕೆ ದಯಮಾಡಿ ನೀನು ಕೊಡ್ಬೇಕು, ಕೃಪೆ ಮಾಡಿ ನಿನ್ನ ಮಗನಿಗೆ ನೀನು ಕೊಡ್ಬೇಕು ಅಂತ ಹೇಳುವಾಗ ಅವನು ಎಷ್ಟು ತಾತ್ಸಾರದಿಂದ ಮಾತಾಡ್ತಾನೆ ಅಂದ್ರೆ, ದಾವೀದನ ಸೇವಕರು ಹೋಗಿ ಅವನ ಹೆಸರಿನಲ್ಲಿ ಈ ಮಾತುಗಳನ್ನೆಲ್ಲ ನಾಬಾಲ್ನಿಗೆ ತಿಳಿಸಿ ಉತ್ತರ ಕಾತಿರಲು, ನಾಬಾಲ್ನು ಅವರಿಗೆ, ದಾವೀದನಾರು, ಇಷಯನ ಮಗನಾರು? ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ? ಉಣ್ಣೆ ಕತ್ತರಿಸುವರಿಗೋಸ್ಕರ ನಾನು ಸಿದ್ಧ ಮಾಡಿಸಿದ ಮಾಂಸವನ್ನು ಆಹಾರ ಪಾನಗಳನ್ನು ಎತ್ತಿ ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕು ಎಂದು ಉತ್ತರ ಕೊಟ್ಟನು. ಅವನಿಂದ ಎಷ್ಟು ಉಪಕಾರ ಆಗಿದೆ ಅನ್ನೋದು ಸ್ವತಃ ಆಳು ಗೊತ್ತಿದೆ. ಮತ್ತೆ ದಾವೀದನು ಅಷ್ಟೇ ವಿನಯಪೂರ್ವಕವಾಗಿ ಮಾತಾಡುವಂತಹ ಒಂದು ಮನವಿಯನ್ನ, ವಿಜ್ಞಾಪನೆಯನ್ನ ಸಲ್ಲಿಸಿ ಆ ಒಂದು ಸಹಾಯವನ್ನ ಪಡೆದುಕೊಂಡು ಬರುವುದಕ್ಕೆ ಒಂದು ಉತ್ತಮವಾದ ತನ್ನ ಸೇವಕರನ್ನ ಸೈನಿಕರಲ್ಲಿ ಕಳುಹಿಸಿದ್ದಾನೆ. ಅವರು ಅಷ್ಟೇ ವಿನಮ್ರವಾಗಿ ಬಂದು ನಾಬಾಲ್ನಿಗೆ ಕೇಳ್ಕೊಳ್ಳುವಾಗ, ನಾಬಾಲ್ನು ಫರೋಹನ ರೀತಿ, ಯೆಹೋವನು ನನಗೆ ಯಾರು ಗೊತ್ತಿಲ್ಲ, ಅವನು ಯಾರು, ನಾನೇ ಕಳಿಸ್ಬೇಕು, ನಾನು ಹೇಗೂ ಕಳಿಸಲ್ಲ ಅಂತ ಹೇಳ್ತಾನಲ್ಲ, ಅದೇ ಸ್ವರದಿಂದ ಇವನೇನ್ ಹೇಳ್ತಾನೆ ಅಂದ್ರೆ, ದಾವೀದನಾರು, ಇಷಯನ ಮಗನಾರು? ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು. ಅವನು ಯಜಮಾನ ಅಂತ ಅಂದ್ರೆ ರಾಜನಾದ ಸೌಲನ ಬಿಟ್ಟು ಇವನು ಓಡಿ ಬಂದಿದ್ದಾನೆ, ಇವನು ಹೋಗಿ ಶರಣಾಗತನಾಗ್ಲಿಲ್ಲ, ಮತ್ತೆ ಸಮಾಧಾನ ಹೊಂದಿಲ್ಲ. ಈ ತರ ಅವನಿಗೆ ವಿಷಯ ಚೆನ್ನಾಗಿ ಗೊತ್ತಿದ್ರಿಂದ, ಅವನು ಕಾಲೇಬ ವಂಶಸ್ಥನಾಗಿದ್ದರಿಂದ ಅವನಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಇದನ್ನ ಇಷ್ಟೊಂದು ರೀತಿಯಲ್ಲಿ ಕಠಿಣವಾದ ರೀತಿಯಲ್ಲಿ ನಡ್ಕೊಳ್ಳೋದನ್ನ ನೋಡುವಾಗ ಆಳ್ಗೆ ಇದು ಸಮಾಧಾನ ಅನಿಸ್ಲಿಲ್ಲ. ಇವ್ ನಡ್ಕೊಂಡಿದ್ದು ಸರಿ ಅನಿಸ್ಲಿಲ್ಲ. ಅವನೇನ್ ಮಾಡ್ತಾನೆ, ಅವನು ಕೂಡಲೇ ಹೋಗಿ, ಬಹಳ ದೊಡ್ಡ ಅಪಾಯ ಕಾದಿದೆ,
ಏನಾದ್ರೂ ಒಂದು ಅಪಾಯಕ್ಕೆ ನಾವು ಗುರಿಯಾಗಬಾರ್ದು ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಅಬಿಗೈಲಳ ಹತ್ರ ಹೋಗ್ತಾನೆ. ಅಬಿಗೈಲಳ ಹತ್ರ ಹೋಗಿ ಈ ಮಾತುಗಳನ್ನ ಹೇಳುವಾಗ ಅವಳು ಇನ್ನೂ ಬುದ್ಧಿವಂತ ನಡ್ಕೊಳ್ಳೋದು ಅಂತೇವೆ. ಸಾಮಾನ್ಯ ಸ್ತ್ರೀ, ಸಾಮಾನ್ಯರಲ್ಲಿ ಸಾಮಾನ್ಯಳು ಅಂತಹ ಅಬಿಗೈಲಳು ಎಷ್ಟು ಚೆನ್ನಾಗಿ ಒಂದು ದಾವೀದನ ವಿಷಯದಲ್ಲಿ ನಡ್ಕೊಳ್ತಾಳೆ. ಅದನ್ನ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೋಡಿ ಈಗ ಹೆಂಗೆ ಅಂತಂದ್ರೆ, ಆಗ ಅಬಿಗೈಲಳು ಶೀಘ್ರವಾಗಿ 200 ರೊಟ್ಟಿ, 2 ಗುದ್ದಲಿ ದ್ರಾಕ್ಷಾರಸ, ಸಿದ್ಧ ಮಾಡಿದ 5 ಕುರಿಗಳ ಮಾಂಸ, 50 ಸೇರು ಹುರಿಗಾಳು, ಒಣಗಿದ 100 ದ್ರಾಕ್ಷೆ ಗೊಂಚಲುಗಳು, ಅಂಜೂರ ಹಣ್ಣುಗಳು, 200 ಉಂಡೆಗಳು, ಇವುಗಳನ್ನು ಕತ್ತೆಯ ಮೇಲೆ ಹೇರಿಸಿ ತನ್ನ ಸೇವಕರಿಗೆ, ನೀವು ಮುಂದೆ ನಡೆಯಿರಿ, ನಾನು ಹಿಂದೆ ಬರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿದಳು. ಗಂಡನಾದ ನಾಬಾಲನಿಗೆ ಏನೂ ತಿಳಿಸಲಿಲ್ಲ. ಆಕೆ ಕತ್ತೆಯ ಮೇಲೆ ಕೂತು ಗುಡ್ಡದ ಮರೆಯಲ್ಲಿ ಹೋಗುತ್ತಿರುವಾಗ ದಾವೀದನು ಅವನ ಜನರು ಆ ಕಡೆಯಿಂದ ಗಟ್ಟೆ ಇಳಿದು ಬರಲು ಆಕೆಯವರನ್ನು ಎದುರುಗೊಂಡಳು. ಅಷ್ಟರಲ್ಲಿ ದಾವೀದನು, ನಾನು ಅಡವಿಯಲ್ಲಿ ಈ ಮನುಷ್ಯನ ಆಸ್ತಿಯಲ್ಲಿ ಏನೂ ನಷ್ಟವಾಗದಂತೆ ಕಾಪಾಡಿದ್ದು ವ್ಯರ್ಥವಾಯಿತು. ಅವನು ಉಪಕಾರಕ್ಕೆ ಅಪಕಾರ ಮಾಡಿದನು. ಬೆಳಗಾಗುವಷ್ಟರಲ್ಲಿ ಅವನ ಜನರೊಳಗೆ ಒಬ್ಬ ಗಂಡಸಾದರೂ ಉಳಿದರೆ ದೇವರು ದಾವೀದನಿಗೆ ಬೇಕಾದದ್ದನ್ನು ಮಾಡಲಿ ಎಂದು ಪ್ರತಿಜ್ಞೆ ಮಾಡಿದ್ದನು. ಈ ಪ್ರತಿಜ್ಞೆನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನು ಅವನಿಗೆ ಸಹನೆ ಮೀರಿದೆ, ತಾಳ್ಮೆಗೆಟ್ಟಿದ್ದಾನೆ. ಎಂಥ ಒಂದು ಸಂದರ್ಭದಲ್ಲಿ ನಮಗೆ ಕೇಳಿದ್ದನ್ನ ಕೊಡ್ಲಿಲ್ವಲ್ಲ, ಇವನಿಗೆ ಹೀಗೆ ಮಾಡ್ಬೋದು, ನಾವು ಇವ್ರಿಗೆಲ್ಲ ಅಷ್ಟೊಂದು ಉಪಕಾರಿಗಳಾಗಿದ್ವಲ್ಲ, ಯಾವ ನಷ್ಟ ನನ್ನಿಂದ ಉಂಟಾಗ್ಲಿಲ್ವಲ್ಲ. ಯಾಕೆ ನಷ್ಟ ಉಂಟಾಗ್ತಿರ್ಲಿಲ್ಲ ಅಂತಂದ್ರೆ, ಸೈನಿಕರು ಅಲ್ಲಿ ಇದ್ದಿದ್ರಿಂದ ಯಾವುದೇ ಪ್ರಾಣಿಗಳು, ಕಾಡು ಮೃಗಗಳು ಅಲ್ಲಿ ಬಂದು ಆಗುವಂತಹ ನಷ್ಟ ತಪ್ಪು ಹೋಗಿತ್ತು. ಯಾವುದೇ ಒಬ್ಬ ಕಳ್ಳನಿಂದಲೋ ಒಂದು ಡಕಾಯಿತನಿಂದಲೋ ಆಗುವಂತ ನಷ್ಟವೂ ತಪ್ಪು ಹೋಗಿತ್ತು. ನೀವು ಕುರಿ ಕಾಯುವಾಗ ಎಷ್ಟು ಎಚ್ಚರಿಕೆ ಇದ್ರೂ ಸಾಲೋದಿಲ್ಲ. ಯಾವ ಕುರಿಯನ್ನ ಯಾವ ತೋಳ ಎತ್ಕೊಂಡು ಹೋಗುತ್ತೋ, ಎಲ್ಲಿಂದ ಅದಕ್ಕೆ ಕಷ್ಟ ಬರ್ತದೋ ಹೇಳಲಿಕ್ಕಾಗಲ್ಲ. ಇವರು ಅರಣ್ಯದಲ್ಲಿ ಇರುವಾಗ್ಲೆಲ್ಲ ಸ್ವತಃ ಸೈನಿಕರಾಗಿರೋದ್ರಿಂದ, ಕತ್ತಿದಾರಿಗಳು, ಆಯುಧಧಾರಿಗಳಾಗಿರೋದ್ರಿಂದ ಅಲ್ಲಿ ಯಾರೂ ಬಂದು ನಷ್ಟ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇವರಿಂದ ಬಹಳ ಲಾಭವೇ ಆಗಿತ್ತು ಅವರಿಗೆ, ಕುರಿ ಕಾಯುವಂತಹ ಎಲ್ಲರಿಗೂ. ಅದನ್ನ ಈ ಸೇವಕನು ಸ್ಪಷ್ಟವಾಗಿ ಬಂದು ಹೇಳೋದನ್ನ ನಾವು ನೋಡ್ತೇವೆ. ಅಬಿಗೈಲಳು ಮಾಡಿದಂತಹ ಒಂದು ಕೆಲಸ, ಅವಳು ಏನ್ ಮಾಡಲು ಅವಳಿಗೆ ಕೈಗೊಂಡಂತಹ ಒಂದು ಎಚ್ಚರಿಕೆಯ ಒಂದು ಕೆಲಸವನ್ನ ನಾವು ನೋಡುವಾಗ ಎಂಥ ಬುದ್ಧಿವಂತಿಕೆಯನ್ನು ಮಾಡ್ತಾಳೆ ನೋಡಿ. ಬಂದು ಅಬಿಗೈಲಳು ದಾವೀದನನ್ನು ಕಂಡ ಕೂಡಲೇ ಕತ್ತೆಯಿಂದ ಇಳಿದು ಅವನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದಳು. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅವಳು ದೊಡ್ಡ ಒಂದು ಮಹಾರಾಣಿಯಲ್ಲ, ಅಥವಾ ಅರಮನೆಯಲ್ಲಿ ಬೆಳೆದಂಥವಳಲ್ಲ, ಅಥವಾ ದೊಡ್ಡ ವ್ಯವಹಾರದಲ್ಲಿ ಮಾಡಿದಂಥವಳಲ್ಲ. ನಾವು ಹೇಳುವ ಹಾಗೆ ಈಗಿನ ಕಾಲ ಮ್ಯಾನೇಜ್ಮೆಂಟು, ಇನ್ನೇನೇನೋ ಓದ್ಕೊಂಡಿರ್ತಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಆ ಥರದ್ದೇನಿಲ್ಲ. ಆದ್ರೆ ಸಾಮಾನ್ಯಳ ಈ ಅಬಿಗೈಲಳು ಸಾಷ್ಟಾಂಗವಾಗಿ ನಮಸ್ಕರಿಸಿ ಆಡೋ ಮಾತುಗಳನ್ನ ನೀವು ಕೇಳ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಅವಳು ಹೇಳುವಂತವಳಾಗಿದ್ದಾಳೆ. ಆಮೇಲೆ ಅವನ ಪಾದ ಮೇಲೆ ಬಿದ್ದವನಿಗೆ, ಸ್ವಾಮಿ, ಅಪರಾಧವು ನನ್ನ ಮೇಲಿರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ, ಅವಳ ಮಾತನ್ನು ಲಾಲಿಸಬೇಕು. ಸ್ವಾಮಿ, ಮೂರ್ಖನಾದ ಆ ನಾಬಾಲನನ್ನು ಲಕ್ಷಿಸದಿರಲಿ. ಅವನ ಹೆಸರು ನಾಬಾಲ್, ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. ದಾಸಿಯಾದ ನಾನು ಸ್ವಾಮಿ ಕಳುಹಿಸಿದ ಸೇವಕರನ್ನು ನೋಡಲಿಲ್ಲ. ಸ್ವಾಮಿ, ನೀನು ಸ್ವಹಸ್ತದಿಂದ ಮುಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ಯೆಹೋವನು ನಿನ್ನ ಕಾಪಾಡಿದ್ದಾನೆ. ಯೆಹೋವನ ಆಣೆ, ನಿನ್ನ ಜೀವದಾಣೆ, ನಿನ್ನ ವಿರೋಧಿಗಳು ನಿನಗೆ ಕೇಡು ಬಗೆಯುವರು ನಾಬಾಲನ ಗತಿಯನ್ನು ಹೊಂದಲಿ. ನಿನ್ನ ದಾಸಿಯು ತಂದ ಈ ಕಾಣಿಕೆಯು ಸ್ವಾಮಿಯ ಸೇವಕರಿಗೆ ಸಲ್ಲಲಿ. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ. ಸ್ವಾಮಿ, ನೀನು ಯೆಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಯೆಹೋವನ ಶತ್ರುಗಳ ಜೊತೆ ಯುದ್ಧ ಮಾಡುವುದರಿಂದ ಎಂತಹ ಮಾತು ನೋಡಿ. ಯೆಹೋವನ ಭಕ್ತರೇ, ನೀವು ಪಾಪಗಳನ್ನ ಹೇಸುವರಾಗಿ, ಪಾಪಗಳನ್ನ ನೀವು ದ್ವೇಷಿಸುವರಾಗಿ ಅಂತ ದಾವೀದನು ಕೇಳ್ತಾನೆ ಕೀರ್ತನೆಯಲ್ಲಿ. ನೀವು ಯೆಹೋವನ ಭಕ್ತರಾಗಿದ್ರಿ ಅಲ್ವಾ, ಯಾವುದನ್ನು ದ್ವೇಷ ಮಾಡಬೇಕು, ಯಾವುದಕ್ಕೆ ನೀವು ಹೆಸಕೊಳ್ಬೇಕು ಅಂದ್ರೆ ಪಾಪಗಳನ್ನ ನೀವು ದ್ವೇಷಿಸ್ರಿ. ಇಲ್ಲಿ ಹೇಳ್ತಾ ಇರೋದು, ಈ ಅಬಿಗೈಲಳು, ನೀನು ಯಾರ ಜೊತೆ ಯುದ್ಧ ಮಾಡ್ತಾ ಇದೀಯಾ? ನಿನ್ನ ಶತ್ರುಗಳ ಜೊತೆ ಅಲ್ಲ, ನನ್ನ ಶತ್ರುಗಳ ಜೊತೆ ಅಲ್ಲ,
ನೀನು ಯುದ್ಧ ಮಾಡುತ್ತಿರುವುದು ಯೆಹೋವನ ಶತ್ರುಗಳೊಡನೆ. ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸು. ಆದುದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ. ಒಬ್ಬ ರಾಜನ ಒಂದು ಸೈರಣೆಯನ್ನ ತಪ್ಪಿ, ಸಹಾಯನ ತಪ್ಪಿ, ಕೋಪೋದ್ರಿಕ್ತನಾದ ಒಬ್ಬ ರಾಜನನ್ನ ಹೇಗೆ ಆಕೆ ಒಂದು ತಹಬದಿಗೆ, ಒಂದು ಸಮಾಧಾನಕ್ಕೆ ತರ್ತಾ ಇದ್ದಾಳೆ. ಒಬ್ಬ ಹೆಂಗಸು ಬಹಳ ಕೋಪಗೊಂಡಿರುವಂತಹ, ಸೈನ್ಯ ಸಮೇತವಾಗಿ ಕತ್ತಿ ಹಿರಿದು ಹೋಗ್ತಾ ಇರುವಂತಹ ಆ ದಾವೀದನ ಆ ಒಂದು ಸೇನೆಯ ಗುಂಪನ್ನ ಅಥವಾ ದಳವನ್ನ ಅವಳು ನಿಂತು ಮಾತಾಡಿಸಿ ಅವನನ್ನ ಹೇಗೆ ಸಮಾಧಾನ ಪಡಿಸ್ತಾ ಇದ್ದಾಳೆ, ಸಂಧಾನ ಮಾಡ್ತಾ ಇದ್ದಾಳೆ ಅಂತಂದ್ರೆ ಆಕೆ ಇರುವಂತಹ ಒಂದು ಆ ಬುದ್ಧಿ, ಆ ತಿಳುವಳಿಕೆ, ಜ್ಞಾನ ನಿಜವಾಗ್ಲೂ ಆಶ್ಚರ್ಯಕರವಾಗಿದೆ ಪ್ರಿಯರೇ. ಅವಳು ಯಾವ ರೀತಿ ಆತನ ವಿಷಯದಲ್ಲಿ ಕಾಳಜಿ ಉಳ್ಳವಳಾಗಿದ್ದಾಳೆ. ದಾವೀದನು ಯಾವ ರೀತಿ ದೇವರಿಗೆ ಭಕ್ತನಾಗಿದ್ದಾನೆ, ಆ ಭಕ್ತಿಗೆ ಯಾವ ಕುಂದಾಗಬಾರದು, ಆತನ ಯೋಗ್ಯತೆಗೆ ಎಲ್ಲೂ ಒಂದು ಚ್ಯುತಿ ಬರಬಾರದು ಅನ್ನುವಂತ ಆಸೆ ಅವಳಿಗೆ ಇದೆ ನೋಡಿ. ಅದಕ್ಕೆ ಅವಳು ಹೇಳೋ ಮಾತು ಹೇಗಿದೆ, ಸ್ವಾಮಿಯೇ, ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆತನಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಕೆಟ್ಟತನವೂ ಕಾಣದಿರಲಿ. ಹಿರಿಯರು, ದೊಡ್ಡವರು, ಅಥವಾ ತಂದೆ ತಾಯಿಗಳು ಅಥವಾ ಇನ್ಯಾರು ನಮಗೆ ಬೇಕಾದಂತ ಒಳ್ಳೆಯವರು ಬಂದು ಆಶೀರ್ವಾದ ಮಾಡದ ರೀತಿಯಲ್ಲಿ ಆಕೆ ಆಶೀರ್ವಾದ ಮಾಡುವಂತ ಮಾತುಗಳನ್ನ ತನ್ನ ಸಂಭಾಷಣೆಯಲ್ಲಿ ಸೇರಿಸಿರೋದನ್ನ ನಾವು ನೋಡ್ತೇವೆ. ಏನಂತ, ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು, ಆದುದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವೂ ಕಾಣದಿರಲಿ. ಕೆಟ್ಟತನವೂ ಕಾಣಬಾರದು ಅಂತ ಅವಳು ಆಸೆ ಪಡ್ತಾ ಇದ್ದಾಳೆ. ಯಾವನಾದರೂ ನನ್ನ ಸ್ವಾಮಿಯಾದ ನಿನ್ನನ್ನು ಹಿಂಸಿಸಿ ಜೀವ ತೆಗೆಯಬೇಕೆಂದಿರುವಾಗ ಆ ನಿನ್ನ ಜೀವವು ನಿನ್ನ ದೇವರಾದ ಯೆಹೋವನ ರಕ್ಷಣೆ ಇರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿರಲಿ. ಎಂಥ ವಾಕ್ಯಗಳು, ಎಂಥ ಮಾತುಗಳು, ಎಂಥ ಒಂದು ಇದಿದೆ ಆ ಮಾತುಗಳಲ್ಲಿ. ಬುದ್ಧಿವಂತಿಕೆ ಇದೆ, ಅದರಲ್ಲಿ ತಿಳುವಳಿಕೆ ಇದೆ. ಎಂಥ ಒಂದು ಕೋಪವನ್ನು ತಡೆಯುವಂತಹ ಅಥವಾ ಶಾಂತವಾಗಿಸುವಂತಹ ಮಾತುಗಳು ಬಾಯಿಂದ ಹೊರಡ್ತಾ ಇರೋದನ್ನ ನಾವು ನೋಡ್ತೇವೆ. ನಾವು ಯಾವಾಗಲೂ ಗದರ್ತೇವೆ, ಇಲ್ಲ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತುಂಬಾ ಇನ್ನೂ ಹೆಚ್ಚಿನ ಒಂದು ಗದ್ದಲವನ್ನ ಉಂಟು ಮಾಡ್ಕೊಳ್ತೇವೆ, ಇಲ್ಲ ಏನೂ ಹೆಚ್ಚಿನ ಒಂದು ಅಪಾಯವನ್ನೇ ಮಾಡ್ಕೊಳ್ತೇವೆ, ಅಥವಾ ಆ ಒಂದು ದೃಶ್ಯ ಇನ್ನೂ ಕೆಟ್ಟದಾಗುವಂತೆ ಮಾಡ್ತೇವೆ, ಒಂದು ಕೆಟ್ಟ ಸೀನ್ ಕ್ರಿಯೇಟ್ ಮಾಡ್ಕೊಳ್ತೇವೆ. ನೋಡಿ ಇಲ್ಲಿ ಹೇಗಿದೆ, ಆದರೆ ಆತನು ನಿನ್ನ ಶತ್ರುಗಳ ಜೀವವನ್ನು ಕವಣೆ ಕಲ್ಲನ್ನು ಎಂಬಂತೆ ಎಸೆದು ಬಿಡಲಿ. ಯೆಹೋವನು ನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲ ಸೌಭಾಗ್ಯವನ್ನು ದಯಪಾಲಿಸಲಿ. ನಿನ್ನನ್ನು ಇಸ್ರಾಯೇಲ್ ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿ ರಕ್ತವನ್ನು ಸುರಿಸಿ ಮುಯಿ ತೀರಿಸಿದ್ದರಿಂದುಂಟಾಗುವ ಪಶ್ಚಾತ್ತಾಪ ಮನೋವ್ಯಥೆಗಳಿಗೆ ಕಾರಣವಿರುವುದಿಲ್ಲ. ಒಬ್ಬ ನಿರಪರಾಧಿಯನ್ನ ಕೊಂದಿದ್ದ ನಾಬಾಲ ಮಾಡಿದ್ದೆ, ಆದ್ರೆ ಇವರು ಕೋಪಂದವರನ್ನ ಕೊಂದಿದ್ರೆ ಒಬ್ಬ ನಿರಪರಾಧಿಯನ್ನ ಕೊಂದಿದ್ದಕ್ಕೆ ಆಗುವಂತ ಮನೋವ್ಯಥೆ ನಿನ್ನಲ್ಲಿ ಉಂಟಾಗಬೇಕಾಗಿಲ್ಲ, ನೀನು ಪಶ್ಚಾತ್ತಾಪ ಪಡಬೇಕಾಗಿರೋದಿಲ್ಲ ಅಂತ ಆಕೆ ಅಲ್ಲಿ ತನಕ ದಾವೀದನಿಗೆ ಬುದ್ಧಿ ಹೇಳೋಕೆ ಅವಳು ಸಿದ್ಧವಾಗ್ತಾಳೆ. ಆತನು ನಿನ್ನ ಮಹಾಪದವಿ ತರುವಾಗ ನಿನ್ನ ದಾಸಿಯಾದ ನನ್ನನ್ನು ಮರೆತು ಬಿಡಬೇಡ ಅಂದಳು. ಇಲ್ಲಿ ವೇಶ್ಯಾದ ಯಾವಳು ವೇಶ್ಯೆ? ರಹಾಬಳು ತನ್ನ ಮನೆಯ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಿ ಅವರ ಇಸ್ರಾಯೇಲರು ರಾಯಭಾರಿಗಳು ಅವರು ಏನ್ ಹೇಳ್ತಾರೆ, ನಿಗೂಢವಾಗಿ ಬಂದು ಅವ್ರನ್ನ ಇದು ಮಾಡ್ಲಿಕ್ಕೆ ಗೂಢಚಾರರು ಬಳಿ ಹೇಗೆ ತನ್ನನ್ನ ಅವರನ್ನ ಕೇಳ್ಕೊಂಡು ತನ್ನ ಮನೆ ರಕ್ಷಿಸ್ಕೊಳ್ತಾಳೋ ಹಾಗೆ ಅವಳು ಒಂದು ಮಾತನ್ನ ಹೇಳ್ತಾಳೆ, ನೀನು ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿ ರಕ್ತವನ್ನು ಸುರಿಸಿ ಮುಯಿ ತೀರಿಸಿದ್ದರಿಂದ ಪಶ್ಚಾತ್ತಾಪ ಮನೋವ್ಯಥೆಗಳೇ ಕಾರಣವಿಲ್ಲ. ಆತ ನಿನ್ನ ಮಹಾಪದವಿಗೆ ತರುವಾಗ ನಿನ್ನ ದಾಸಿಯಾದ ನನ್ನನ್ನು ಮರೆತು ಬಿಡಬೇಡ ಅಂದಳು. ಆಗ ದಾವೀದನು ಅಬೀಗೈಲಳಿಗೆ, ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಸ್ವಹಸ್ತದಿಂದ ಮುಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ.
ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ಒಬ್ಬ ಗಂಡಸಾದರೂ ಉಳಿಯುತ್ತಿದ್ದಿಲ್ಲ ಎಂದು ಹೇಳಿ ಆಕೆ ತಂದ ಪದಾರ್ಥಗಳನ್ನು ತೆಗೆದುಕೊಂಡು ಆಕೆಗೆ ಸಮಾಧಾನದಿಂದ ಮನೆಗೆ ಹೋಗು. ನಿನ್ನನ್ನು ನೋಡಿ ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದೇನೆ ಎಂದು. ಇಲ್ಲಿ ದಾವೀದನಿಗೆ ಎಷ್ಟು ಸಮಾಧಾನ ಆಗುತ್ತೆ ಅನ್ನೋದನ್ನು ನಾವು ಕಂಡುಕೊಂಡು, ಅವನು ಹೇಗೆ ತನಗೆ ಬಂದಿದ್ದಂತಹ ಬರಬಹುದಾದಂತಹ ಅಷ್ಟು ದೊಡ್ಡ ಒಂದು ಅಪರಾಧವನ್ನ ಹೇಗೆ ಒಬ್ಬ ಹೆಣ್ಣು ಮಗಳು ನನಗೋಸ್ಕರ ತಡೆದಳು ಅಂತ ಹೇಳಿ, ನೀನು ಸ್ತೋತ್ರ ಪಾತ್ರಳೆ ಸರಿ. ಯೆಹೋವನಿಗೆ ಸ್ತೋತ್ರ ಪಾತ್ರಳೆ ಯಾರು ಅಂತಂದ್ರೆ ಈ ತರದವರು ಪ್ರಿಯರೇ. ಈಗಿನ ನಾವು ಸಾಮಾನ್ಯ ಹೆಣ್ಣು ಮಗಳು, ಒಂದು ಮನೆಯಲ್ಲಿ ಕೆಲಸ ಮಾಡ್ತಾರೋ ಅಥವಾ ಹೋಮ್ ಮೇಕರ್, ಹೌಸ್ ವೈಫ್ ಅಂತ ಹೇಳ್ಬೋದು, ಅಂತಹ ಒಬ್ಬ ಹೆಣ್ಣು ಮಗಳಿಂದ ಎಂತಹ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಎಷ್ಟು ಬುದ್ಧಿವಂತಿಕೆಯನ್ನ ಈಕೆ ಪ್ರದರ್ಶನ ಮಾಡಿದ್ದಾಳೆ. ದೇವರನ್ನ ಹೇಗೆ, ದೇವರ ಹೆಸರನ್ನ, ದೇವರ ನೀತಿಯನ್ನ ಹೇಗೆ ಅವಳು ಬಳಕೆ ಮಾಡಿಕೊಂಡಿದ್ದಾಳೆ ಅನ್ನೋ ನೋಡುವಾಗ ಬಹಳ ಆಶ್ಚರ್ಯವಾಗುತ್ತೆ ಪ್ರಿಯರೇ. ಆಕೆಯಿಂದ ದಾವೀದನಿಗೆ ಸಮಾಧಾನ ಆಗುತ್ತೆ. ಇದನ್ನ ನೋಡುವಾಗ ಒಬ್ಬ ವ್ಯಕ್ತಿಯು ಹೇಗೆ ಎಂಥ ಅನಾಹುತವನ್ನ ತಡೆಯಬಹುದು ಅನ್ನೋದಕ್ಕೆ ಇದು ನಿದರ್ಶನವಾಗಿದೆ. ಸಾಮಾನ್ಯ ಹೆಣ್ಮಗಳು, ನಾಬಾಲನ ಗೊತ್ತಾಗ್ತಾ ಇಲ್ಲ, ಆದ್ರೆ ಆತನ ಹೆಂಡತಿಯಾಗಿ ಈಕೆ ಮಾಡ್ಲಿಕ್ಕೆ ಅದರ ಹಿಂದೆ ಯಾರಾದ್ರೂ ಒಬ್ಬ ಸೇವಕ ಇದ್ದಾನೆ. ಅವನೇನಾದ್ರೂ ಹಾಗೆ ಉಳಿದಿದ್ರೆ ಅಬಿಗೈಲಳು ಈ ಒಂದು ಕೆಲಸವನ್ನ ಮಾಡಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಆ ಸೇವಕನು ಬಂದು ಅವನು ಕೂಡ ಚೆನ್ನಾಗಿ ಹೇಳ್ತಾನೆ, ಅವರಿಂದ ನಮ್ಗೆ ಯಾವುದೇ ತೊಂದರೆ ಆಗ್ಲಿಲ್ಲ, ಅವ್ರು ಇರುವಾಗ್ಲೆಲ್ಲ ನಮ್ಗೆ ಉಪಕಾರ ಆಗಿತ್ತು, ನಮಗೆ ಲಾಭವೇ ಆಗಿತ್ತು. ಅಂತವರು ಬಂದು ಕೇಳುವಾಗ ದಣಿಯು ಈ ರೀತಿ ನಡ್ಕೊಂಡಲ್ಲ, ನೀನು ಹೇಗಾದ್ರೂ ಒಂದು ಒಳ್ಳೆಯದನ್ನ ಮಾಡು ಅಂತ ಕೇಳ್ಕೊಳ್ತಾನೆ. ಆ ಆಳಗಿದ್ದಂತಹ ಬುದ್ಧಿ, ಅಬಿಗೈಲಳಿಗಿದ್ದಂತಹ ಈ ಸಮಾಧಾನ ಪಡಿಸುವಂತಹ, ಸಂಧಾನ ಮಾಡುವಂತಹ ಶಕ್ತಿ ದೇವರು ಕೊಟ್ಟಿದ್ನಲ್ಲ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ವಿಷಯಗಳು ನಮಗೆ ಅರ್ಥ ಮಾಡ್ಕೊಳ್ಳುವಂಥದ್ದಾಗಿದೆ. ಇನ್ನು ಎರಡನೇ ಒಂದು ಸಂದರ್ಭವನ್ನು ನೋಡೋದಾದ್ರೆ ಪ್ರಿಯರೇ, ಅದನ್ನ ಬೇಗ ಹೇಳಿ ಮುಗಿಸೋದೇ ಒಳ್ಳೆಯದು, ಸಮಯ ಆಗ್ತಾ ಇದೆ. ನಾಮಾನ್ನ ಸೇವಕರ ಬಗ್ಗೆ ಈಗ ಮಾತಾಡೋಣ. ನಾಮಾನ್ನ ಸೇವಕರ, ನಾಬಾಲನ ವಿಷಯ ಆಯ್ತು, ನಾಮಾನ. ಇದು 2 ಅರಸುಗಳು 5:13 ಬನ್ನಿ. 2 ಅರಸುಗಳು 5:13 ಬಂದ್ರೆ ಯಾರಾದ್ರೂ ಓದೋದಾದ್ರೆ ತುಂಬಾ ಒಳ್ಳೇದು. ಆ 5:13ಕ್ಕಿಂತ ಮೊದಲು ಏನ್ ಮಾಡಿ 5:3 ಓದ್ರಿ. ನಾನೇ ಓದ್ತೀನಿ ನೋಡಿ. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ಥ್ಯಾಂಕ್ ಯು. ಅರಾಮ್ಯರ ಅರಸರಲ್ಲಿ ಬಹಳ ಒಂದು ಪರಾಕ್ರಮಶಾಲಿಯಾದಂತಹ ಒಬ್ಬ ಸೇನಾಪತಿ ಇದ್ದನು. ಅವನು